ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಗ್ಭಟತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣೆ ಭಾಸತಾಂ ನೋರ್ದಂಭರೆ. ದುರ್ವಾದಿಧ್ವಾಂತರವೇ ವೈಷ್ಣವೇನ್ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಾತ್ವಿಕತೆಗೆ ಭಗವಂತ ಒಲಿಯುತ್ತಾನೆ ಎಂಬುದನ್ನು ಭಾಗವತ ಶ್ರೇಯಾಂಸಿ ತತ್ರ ಖಲು ಸತ್ತತನೋ ನೃಣಾಂಸಿಹು ಎಂಬುದಾಗಿ ಹೇಳ್ತಾ ಉಂಟು. ಏನರ್ಥ ಅಂತ ಕೇಳಿದ್ರೆ, ತತ್ರ ಖಲು ಸತ್ವತನೋ, ಯಾರು ಸಾತ್ವಿಕವಾದಂತಹ ಶರೀರವುಳ್ಳವನಾಗಿದ್ದಾನೆ, ಸತ್ವಗುಣಗಳು ಅಧಿಕವಾಗಿದೆ, ಅದೇ ರೀತಿಯಾಗಿ ಅಂತಹ ಮಾರ್ಗದಲ್ಲಿ ಯಾರು ಇರ್ತಾರೋ ಅಂಥವರಿಗೆ ಜ್ಞಾನಭಕ್ತ್ಯಾದಿಗಳು ಸಾಧನೆ ಮಾಡಬೇಕು ಎಂಬ ವಿಷಯದಲ್ಲಿ ಅವರಿಗೆ ಜ್ಞಾನ ಭಕ್ತ್ಯಾದಿಗಳು ಬಂದು ಅದಾದ ಮೇಲೆ ಅವನು ಭಗವಂತನನ್ನು ಕಾಣುವುದಕ್ಕೋಸ್ಕರ ತಾನು ಪ್ರಯತ್ನವನ್ನು ಪಟ್ಟು ಅಂತಹ ಮಾರ್ಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಹೇಳ್ತಾರೆ, ಯಾರು ರಾಜಸ ತಾಮಸ ಸ್ವಭಾವದಲ್ಲಿರ್ತಾರೆ ಅವರು ಮೋಕ್ಷವನ್ನು ಪಡೀಲಿಕ್ಕೆ, ಮೋಕ್ಷದ ಗಮನಕ್ಕೆ ಅವರು ಅರ್ಹರಾಗಿರೋದಿಲ್ಲ, ಅವರಿಗೆ ಮೋಕ್ಷ ದೊರಕೋದಿಲ್ಲ. ಮತ್ತು ಅಂಥವರಿಗೆ ಏನು ಬೇಕಾಗಿರುವಂತಹದ್ದು ಕೇವಲ ಲೌಕಿಕ ಸಂಪತ್ತು, ಅಧಿಕಾರ, ಸಂತತಿ ಇತ್ಯಾದಿಗಳಲ್ಲಿ ತಾವು ಮನಸ್ಸನ್ನು ಹೊಂದಿದವರಾಗಿ ತಾವು ಯಾವುದೋ ಭೂತಪತಿಯನ್ನು, ಪಿತೃಗಳನ್ನು ಅಥವಾ ಇನ್ನಿತರವಾದಂತಹ ಯಾವುದೋ ಕ್ಷುದ್ರ ದೇವತೆಗಳನ್ನು ಆರಾಧನೆ ಮಾಡಿ ತಮ್ಮ ಸಾಧನೆಯನ್ನು ತಾವು ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದರೆ ವಾಸುದೇವ ಪರಾವೇದಾ, ವಾಸುದೇವ ಪರಾಮಖಾ, ವಾಸುದೇವ ಪರಾಯೋಗಾ, ವಾಸುದೇವ ಪರಾಕ್ರಿಯಾ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮೋ, ವಾಸುದೇವ ಪರಾಗತಿ. ಭಾಗವತ ಏನು ಹೇಳುತ್ತದೆ ಅಂತ ಕೇಳಿದರೆ, ಯಾರು ಇಂತಹ ಸಾತ್ವಿಕ ಮಾರ್ಗದಲ್ಲಿ ಸಾತ್ವಿಕವಾದಂತಹ ಗುಣವನ್ನು ಆಶ್ರಯಿಸಿ ಸತ್ವ ಪ್ರಚುರನಾಗಿ ತಾನು ಮುಂದುವರಿಯುತ್ತಾನೋ, ಅದು ಏನು ಹೇಳಲಿಕ್ಕೆ ಹೊರಟಿದೆ, ಯಾರನ್ನ ಇಡೀ ವೇದಗಳಾಗಲಿ ಅಥವಾ ಇನ್ನಿತರವಾದಂತಹ ಎಲ್ಲ ವಿಚಾರಗಳು ಕೂಡ ಯಾರನ್ನ ಹೇಳಲಿಕ್ಕೆ ಹೊರಟಿದೆ ಎಂಬುದಕ್ಕೋಸ್ಕರವಾಗಿ ಹೇಳ್ತಾರೆ. ವಾಸುದೇವ ಪರಾವೇದ, ಇಡೀ ಸಮಗ್ರ ವೇದ ಪ್ರಪಂಚ ಅದು
ಭಗವಂತನ ಗುಣವನ್ನು ಗಾನ ಮಾಡ್ತದೆ. ವಾಸುದೇವ ಪರ ವೇದ, ವೇದಗಳು ಏನು ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡುವಂತಹ ವೇದಗಳು, ಅಂತಹ ವೇದಗಳು ಯಾರನ್ನ ಹೇಳಲಿಕ್ಕೆ ಹೊರಟಿದೆ, ಯಾರನ್ನ ಮುಖ್ಯತಮವಾಗಿ ಅತ್ಯಂತ ಮುಖ್ಯತೆಯ ಹೇಳುತ್ತದೆ ಅಂತ ಕೇಳಿದ್ರೆ ವಾಸುದೇವ ಪರಾವೇದ. ಎಲ್ಲ ವೇದಗಳು ಕೂಡ ಅನಂತ ವೇದಗಳು, ಅದು ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತನನ್ನು ಹೇಳಲಿಕ್ಕೆ ಹೊರಟಿದೆ, ಅವನನ್ನೇ ಹೇಳುತ್ತಾ ಇರ್ತದೆ. ಅಷ್ಟು ಮಾತ್ರವಲ್ಲದೆ ವಾಸುದೇವ ಪರಾಮುಖ ಮಖ ಏನು ಎಲ್ಲ ಯಾಗಗಳು, ಯಾಗ ಅದು ಯಾರನ್ನ ಅತಿ ಮುಖ್ಯತಮವಾಗಿ ಹೇಳ್ತದೆ, ವಾಸುದೇವ ಪರಾಮುಖ ಭಗವಂತನ ಪ್ರೀತಿಗೋಸ್ಕರ ಅಥವಾ ಭಗವಂತನೇ ಎಲ್ಲ ಯಾಗಗಳಲ್ಲಿಯೂ ಕೂಡ ತಾನಿದ್ದುಕೊಂಡು ಅದರ ಪೂರ್ಣವಾದಂತಹ ಫಲವನ್ನು, ಅದರ ಸಾರವನ್ನು ತಾನೇ ಸ್ವೀಕಾರ ಮಾಡಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅದನ್ನು ನೀಡ್ತಾನೆ. ವಾಸುದೇವ ಪರಾಮುಖ. ಆದ್ದರಿಂದ ಮಖ ವೇದಗಳ ಏನು ವೇದಗಳಲ್ಲಿ ಹೇಳಲ್ಪಡುವ ಯಾಗಗಳು ಅದು ಯಾರನ್ನ ಹೇಳಲಿಕ್ಕೆ ಹೊರಟಿದದ್ದು ಅಥವಾ ಯಾರಿಗೋಸ್ಕರವಾಗಿ ಇರುವಂತಹದ್ದು, ಯಾರ ಪ್ರೀತಿಗೋಸ್ಕರವಾಗಿರುವುದು ಅಂತ ಕೇಳಿದ್ರೆ ವಾಸುದೇವ ಪರಾಮುಖ. ಭಗವಂತನನ್ನು ಹೇಳಿದಕ್ಕೋಸ್ಕರವಾಗಿ, ಭಗವಂತನನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ, ತನ್ನ ಮೂಲಕವಾಗಿ ಯಾರು ಆ ಮಾರ್ಗದಲ್ಲಿ ಇರ್ತಾನೋ ಅಂಥವನ ಸಾಧನೆಗೋಸ್ಕರವಾಗಿ ಇರುವುದು. ಆದ್ದರಿಂದ ವಾಸುದೇವ ಪರಾವಿಯೋಗ, ಏನೆಲ್ಲ ಯೋಗಾದಿಗಳು ಇದೆಯೋ ತಾನು ಮಾಡುವಂತಹ ಆಸನ, ಪ್ರಾಣಾಯಾಮ, ಯೋಗ ಇತ್ಯಾದಿಗಳು, ನೈಷ್ಠಿಕವಾದಂತಹ ತನ್ನ ಆಚರಣೆಗಳು ಏನಿದೆಯೋ ಅದೆಲ್ಲವೂ ಕೂಡ ಅದು ವಾಸುದೇವ ಪರಾಯೋಗ. ಭಗವಂತನ ಪರವಾಗಿ ಭಗವಂತನನ್ನು ತಿಳಿಸಿಕೊಡುವುದಕ್ಕೋಸ್ಕರ ಅಥವಾ ಭಗವಂತನನ್ನು ವಿಶೇಷವಾದಂತಹ ಜ್ಞಾನದ ವಿಚಾರಕ್ಕೋಸ್ಕರವಾಗಿರುವುದು ವಾಸುದೇವ ಪರಾಯೋಗ. ವಾಸುದೇವ ಪರಾಕ್ರಿಯಾ, ಎಲ್ಲ ಕ್ರಿಯೆಗಳು ಸಂಧ್ಯಾ ಉಪಾಸನೆ, ಸಂಧ್ಯಾ ವಂದನೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ದೇವತಾ ಪ್ರದಕ್ಷಿಣೆ, ದೇವತಾ ಯಾತ್ರೆ, ದೇವತಾ ಶ್ರವಣ, ದೇವರ ಕಥಾಶ್ರವಣ ಇತ್ಯಾದಿಗಳೆಲ್ಲವೂ ಕೂಡ ಅದು ಭಗವಂತನ ವಿಶೇಷವಾದಂತಹ ವಿಚಾರವನ್ನು ಹೇಳಲಿಕ್ಕೋಸ್ಕರವಾಗಿರುವುದು. ಆದ್ದರಿಂದ ಸಂಧ್ಯಾವದೋಪಾಸನಾದಿ ಎಲ್ಲ ಕ್ರಿಯೆಗಳು ಕೂಡ, ಪ್ರಾಣಾಯಾಮಾದಿ ಯೋಗಗಳು, ಸಂಧ್ಯಾ ಉಪಾಸನಾದಿ ಕ್ರಿಯೆಗಳು ಅವನ ಆರಾಧನೆಗೋಸ್ಕರವಾಗಿ. ವಾಸುದೇವ ಪರಂ ಜ್ಞಾನಂ, ಎಲ್ಲ ಪಂಚಭೇದ ತಾರತಮ್ಯ ಇತ್ಯಾದಿಗಳು ಜ್ಞಾನ, ಪ್ರಮೇಯ, ಈ ಪ್ರಮೇಯ ಜ್ಞಾನ ವಾಸ್ತವವಾದಂತಹ ಅಂಶ. ಮೇಯ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಮಾಂಗ್ ಮಾನೆ, ಅದರಿಂದ ನಿಷ್ಪನ್ನವಾದಂತಹ ರೂಪ ಮೇಯ. ಅಂದರೆ ಮಾನಂ ಮೇಯ, ಮಾಂಗ್ ಮಾನೆ, ಯಾವುದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯವೋ ಅದು. ಅಂದರೆ ಜಗತ್ತು ಸತ್ಯ, ತಾರತಮ್ಯ ಇತ್ಯಾದಿಗಳೆಲ್ಲವೂ ಕೂಡ ಪ್ರಮೇಯ ಏನು ಇದೆಯೋ ವಾಸ್ತವವಾದಂತಹ ವಿಚಾರಗಳು, ಅದು ಎಲ್ಲವೂ ಕೂಡ ಮೇಯ, ತಿಳಿಯಲಿಕ್ಕೆ ಯೋಗ್ಯ, ಮಾತುಂ ಯೋಗ್ಯ ಮೇಯ. ಅಂತಹ ಮೇಯ ಜ್ಞಾನಗಳು ಭಗವಂತನ ಸರ್ವೋತ್ತಮತ್ವದ ಸಿದ್ಧಿಗೋಸ್ಕರವಾಗಿ, ಅಂತಹ ಸರ್ವೋತ್ತಮತ್ವ ಜ್ಞಾನದ ಸಿದ್ಧಿಗೋಸ್ಕರವಾಗಿ. ಅಷ್ಟು ಮಾತ್ರವಲ್ಲದೆ ಏನು ವಾಸುದೇವ ಪರಂ ತಪಃ, ತಪಸ್ಸು. ಯಾವುದು ತಪಸ್ಸು ಅಂತ ಕೇಳಿದ್ರೆ ತಾನು ಮಾಡುವಂತಹ ಬೇರೆ ಬೇರೆ ರೀತಿಯಾದಂತಹ ತಪಸ್ಸುಗಳು. ಅವನು ಚಾತುರ್ಮಾಸ್ಯಾದಿ ವ್ರತಗಳನ್ನು ಹೇಳ್ತಾರೆ, ದಶಮಿ, ಏಕಾದಶಿ, ದ್ವಾದಶಿ ಇತ್ಯಾದಿ ವ್ರತಗಳನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಇನ್ನು ಚಾಂದ್ರಾಯಣ ವ್ರತ, ವಿಷ್ಣು ಪಂಚಕ ವ್ರತ ಇತ್ಯಾದಿ ಬೇರೆ ಬೇರೆ ವ್ರತಗಳಿದೆ. ಎಲ್ಲ ವ್ರತಗಳು ಕೂಡ ಏನು ಹೇಳಲಿಕ್ಕೆ ಹೊರಟಿದೆ, ಯಾವುದರ ಸಿದ್ಧಿಗೋಸ್ಕರವಾಗಿ, ಯಾವುದನ್ನು ಅತ್ಯಂತ ನಮಗೆ ಇದವಿಚ್ಛಂ, ಯಾವುದನ್ನು ತಿಳ್ಕೊಳ್ಳಲೇಬೇಕು ಎಂಬುದಕ್ಕೋಸ್ಕರವಾಗಿರುವಂತಹದ್ದು ಅಂತ ಕೇಳಿದ್ರೆ ಅದೇ ಭಗವಂತನ ಜ್ಞಾನ, ಭಗವಂತನನ್ನು ತಿಳಿಸಿಕೋಸ್ಕರವಾಗಿ ಉಪವಾಸಾದಿ ತಪಸ್ಸು, ತಾನು ಮಾಡುವಂತಹ ತಪಸ್ಸು ಇದೆಲ್ಲವೂ ಕೂಡ ಭಗವಂತನ
ಸಮರ್ಪಣೆಗೋಸ್ಕರವಾಗಿ. ಅಷ್ಟೇ ಅಲ್ಲದೆ ವಾಸುದೇವ ಪರೋ ಧರ್ಮೋ, ಲೋಕ ಜನರ ಸೇವೆ ಮಾಡುವಂತಹ ಸೇವೆ ಎಲ್ಲವೂ ಕೂಡ ಧರ್ಮಾಚರಣೆಗಳು ಕೂಡ ಹರಿಸೇವೆಗೋಸ್ಕರವಾಗಿ ಅಂತ ಹೇಳಿದಾಗ ಸತ್ಯ ಧರ್ಮ ಇತ್ಯಾದಿಗಳು ವಾಸುದೇವ ಪರಾಗತಿ. ಗತಿ ಯಾರು ಕೇಳಿದರೆ ಕೊನೆಯ ಗತಿ ಅದು ಅವನೇ. ಆದ್ದರಿಂದ ವಾಸುದೇವ ಪರಾಗತಿ ಕೊನೆಯ ಗತಿ, ಅನ್ಯಥಾ ಶರಣಂ ನಾಸ್ತಿ, ದೇವರೇ ಗತಿ ಅಂತ ಹೇಳುವ ತನಕ ನಮಗೆ ಹೇಳುತ್ತಾರೆ. ಆದ್ದರಿಂದ ಅಂತಹ ಎಲ್ಲ ವಿಚಾರಗಳು ಕೂಡ ಭಗವಂತನನ್ನು ತಿಳಿಸಿಕೊಡುವುದಕ್ಕೋಸ್ಕರ, ಭಗವಂತನನ್ನು ತೃಪ್ತಿಪಡಿಸೋಕ್ಕೋಸ್ಕರ, ಭಗವಂತನಲ್ಲಿ ಮನಸ್ಸು ನೆಲೆದಿರುವುದಕ್ಕೋಸ್ಕರವಾಗಿ ಅಂತ ಹೇಳುತ್ತಾರೆ. ಸ ಏವೇದಂ ಸಸರ್ಜಾಗ್ರೆ ಭಗವನ್ ಆತ್ಮಮಾಯಯ ಸದೃಪಯ ಚಾಸೋ ಗುಣಮಯ್ಯ ಗುಣೋ ವಿಭೋ ಯಾ ವಿಲಸದೇಶ್ವೇಷು ಗುಣೇಶು ಗುಣವಾನಿವ ಅಂತ ಪ್ರವಿಷ್ಟ ಆಭಾತಿ ವಿಜ್ಞಾನೇನ ವಿಜೃಂಭಿತ. ಭಗವಂತ ಏನಾಗಿರ್ತಾನೆ? ಸೇವೇದ ಸದರ್ಜಾಗ್ರೆ ಗುಣತ್ರಯಾತ್ಮಕನಾಗಿದ್ರೂ ಕೂಡ ಗುಣತ್ರಯಗಳ ಸಂಬಂಧರಹಿತ. ಭಗವಂತ ಏನು ಅಂತ ಕೇಳಿದ್ರೆ ಭಗವಂತ ಗುಣತ್ರಯಗಳ ಸಂಬಂಧರಹಿತ ಅಂತ ಹೇಳ್ತಾರೆ. ಗುಣತ್ರಯರಹಿತ ಅಂತಹ ಗುಣತ್ರಯಾತ್ಮಕವಾದಂತಹ ಪ್ರಕೃತಿ. ಅದರಿಂದಾಗಿ ತನ್ನ ಇಚ್ಛೆಯಿಂದಲೇ ಭಗವಂತ ತನ್ನ ಇಚ್ಛೆಯಿಂದಲೇ ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿತತ್ವ, ಮನಸ್ತತ್ವ ಇತ್ಯಾದಿ ಬೇರೆ ಬೇರೆ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಆದಿಯಲ್ಲಿ ಸೃಷ್ಟಿಯ ಆರಂಭ ಕಾಲದಲ್ಲಿ ಭಗವಂತ ಅದನ್ನು ಸೃಷ್ಟಿ ಮಾಡಿದ್ದು. ಅದಾದ ಮೇಲೆ ಪ್ರಕೃತಿ, ಮಹತ್ತತ್ವ, ದೇಹ, ಇಂದ್ರಿಯ ಇತ್ಯಾದಿಗಳಿಂದಾಗಿ ಅದು ಪರಿಣಾಮವಾಗ್ತಾ ಹೋಗ್ತದೆ. ಹೀಗೆ ಅದರಲ್ಲಿ ಪರಿಣಾಮವಾಗಿ ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಅವನು ಪ್ರವೇಶ ಸಚ್ಚತ್ಯಚ್ಛಾಭವತ್ ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ ಸಚ್ಚತ್ಯಚ್ಛಾಭವತ್. ಹೀಗೆ ಅವನ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅವನ ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶವನ್ನು ಮಾಡಿ ತಾನು ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಪರಿಣಾಮವನ್ನು ಆಗುವಂತೆ ಮಾಡ್ತಾನೆ. ಅದಾದ ಮೇಲೆ ವಿಷಯ ಸುಖಗಳನ್ನು ತಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ. ತಾನು ಅದರ ಅಜ್ಞರಿಗೆ ಅಂತಹ ಜ್ಞಾನ ಕೊಡ್ತಾನೆ. ಆದ್ದರಿಂದ ಎಲ್ಲ ವಿಷಯ ಸುಖಗಳು ಕೂಡ ಏನು ಇಂದ್ರಿಯಗಳಿಂದ ಉಂಟಾಗುವಂತಹ ವಿಷಯ ಸುಖ, ವಿಷಯದ ಭೋಗ, ಇದು ಭಗವಂತನಿಗೆ ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಆದರೆ ಅಜ್ಞರು ಮಾತ್ರ ಇದನ್ನು ತಿಳ್ಕೊಳ್ತಾರೆ. ಭಗವಂತನಿಗೆ ವಿಷಯ ಸುಖ, ಇಂದ್ರಿಯ ಸುಖ ಅಥವಾ ಇನ್ನಿತರವಾದಂತಹ ಇಂದ್ರಿಯಜನ್ಯ ಸುಖಗಳು ಎಲ್ಲವೂ ಕೂಡ ಭಗವಂತನಿಗಿದೆ ಎಂಬುದಾಗಿ ಅದನ್ನು ಹೇಳ್ತಾರೆ. ಆದರೆ ವಾಸ್ತವಿಕ ಅಂಶ ಏನು ಕೇಳಿದರೆ ಭಗವಂತ ಮಾತ್ರ ವಿಜ್ಞಾನೇನ ವಿಜೃಂಭಿತ ಅಂತಃಪ್ರವಿಷ್ಟ ಆಭಾತಿ. ತಾನು ಒಳಗಿದ್ರೂ ಕೂಡ ಅದರ ಯಾವುದರ ಸಂಬಂಧಗಳೂ ಕೂಡ ತನಗೆ ಅಂಟಿಸಿಕೊಳ್ಳದೆ ತಾನು ಇರ್ತಾನೆ. ತಾನು ಸರ್ವಜ್ಞನಾಗಿ ವಿಶೇಷ ಜ್ಞಾನವುಳ್ಳವನಾಗಿ ತಾನು ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತ ಬಹುರೂಪಗಳಿಂದ ಬಹುವಸ್ತುಗಳೊಳಗೆ ತಾನು ಇರುವುದು ಮಾತ್ರವಲ್ಲ, ಇದ್ದು ವಿಶೇಷವಾಗಿ ಬೇರೆ 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 ಕಡೆಗಳಲ್ಲಿ ತಾನು ಇದ್ದು ಅದರಲ್ಲಿ ಆ ವಿಷಯ ಸುಖಗಳೇನು ಆ ಬಹುರೂಪಗಳಲ್ಲಿ ತದಲಂಬಹು ಅವನು ಮಾತ್ರ ಏನು ಆಗ್ತಾನೆ ಅಂತ ಕೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ತಾನು ಬಹುವಸ್ತುಗಳಲ್ಲಿ ತಾನು ಎಲ್ಲಿ ನಿಂತರೂ ಕೂಡ ಅವನು ಒಬ್ಬನೇ. ಅಗ್ನಿ ಒಂದೇ, ಆದರೆ ಇಲ್ಲಿರತಕ್ಕಂತಹ ಅಗ್ನಿ, ಒಳಗಿರುವಂತಹ ಅಗ್ನಿ, ಬೇರೆ ಕಡೆಗಳಲ್ಲಿರುವಂತಹ ಅಗ್ನಿ ಒಂದೇ. ಆದರೆ ಅಗ್ನಿಯ ದೇವತೆ ಒಬ್ಬನೇ. ಅಗ್ನಿ ಬೇರೆ 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 ಆಗಿರಬಹುದು. ಅಗ್ನಿಯ ದೇವತೆ ಅಭಿಮಾನಿ ಅವನು ಒಬ್ಬನೇ. ಅದೇ ರೀತಿಯಾಗಿ ಭಗವಂತ ಬಹುರೂಪಗಳಿಂದ ಬೇರೆ ಬೇರೆ ವಸ್ತುಗಳಲ್ಲಿ ತಾನಿದ್ದುಕೊಂಡು ಭಗವಂತ ನಾನಾಯೋ ಆಭಾತಿ ವಿಶ್ವಾತ್ಮ ಭೂತೇಶು
ತಾನು ಬೇರೆ ಬೇರೆ ವಸ್ತುಗಳಲ್ಲಿ ಇದ್ದುಕೊಂಡು ತಾನು ಇರ್ತಾನೆ. ಅಂತರ್ಯಾಮಿ, ಎಲ್ಲ ಹೃದಯದ ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿ ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಅಸೋ ಗುಣಮಯೈರ್ಭಾವೈರ್ ಭೂತ ಸೂಕ್ಷ್ಮೇಂದ್ರಿಯಾತ್ಮಭಿ ಸ್ವನಿರ್ಮಿತೇಷು ನಿರ್ವಿಷ್ಟೋ ಭುಂಕ್ತೆ ಭೂತೇಷು ಗುಣಾನ್. ಭಗವಂತ ಸತ್ವಾದಿ ಗುಣಮಯ, ಸತ್ವ ರಜಸ್ಸು ತಮಸ್ಸು ಇಂತಹ ಪಂಚಭೂತಗಳು ತನ್ಮಾತ್ರೆಗಳು, ಶಬ್ದ ತನ್ಮಾತ್ರೆ, ರೂಪ ತನ್ಮಾತ್ರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರೆಗಳು, ಇಂದ್ರಿಯ ಮನಸ್ಸು, ಇದರಲ್ಲಿ ಭಗವಂತ ಏನು ಮಾಡ್ತಾನೆ? ತಾನೇ ನಿರ್ಮಾಣ ಮಾಡಿರುವಂತಹ ಶರೀರಗಳಲ್ಲಿ, ಆ ಶರೀರಗಳಲ್ಲಿ ತಾನು ಇರ್ತಾನೆ. ಇರುವುದು ಹೇಗೆ ಕೇಳಿದರೆ, ಭೂತಸು ಅಸೋ ನಿರ್ವಿಷ್ಟೇ ಭುಂಕ್ತೆ, ಭೂತ ಸೂಕ್ಷ್ಮೇಂದ್ರಿಯ ತಾನಿದ್ರೂ ಕೂಡ ಅದರ ಯಾವುದರ ಸಂಘವನ್ನು ಕೂಡ ತಾನಿಟ್ಟುಕೊಳ್ಳದೆ ನಿಸ್ಸಂಗನಾಗಿ ಅಸಂಗನಾಗಿ ತಾನಿರ್ತಾನೆ. ಪ್ರವೇಶವನ್ನು ಮಾಡಿ ಇಂದ್ರಿಯ ಗೋಚರವಾದಂತಹ ವಿಷಯಗಳು, ಅದಕ್ಕೆ ಇರುವಂತಹ ವಿಷಯದ ಸ್ವಾಖ್ಯರಸ ಏನು, ಅದರಿಂದ ಉಣ್ಣಬಹುದಾದಂತಹ ಸ್ವಾಖ್ಯರಸವನ್ನು ತಾನು ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತು ಅದರ ಯಾವುದೇ ಅದರಲ್ಲಿರುವಂತಹ ವಿಚಾರಗಳನ್ನು ತಾನು ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಭಗವಂತ ಸತ್ವಾದಿ ಗುಣಗಳಿಂದ ಸಜ್ಜನರನ್ನು ದೇವ ಋಷಿ ಮನುಷ್ಯ ಇತ್ಯಾದಿಗಳಲ್ಲಿ ಭಗವಂತ ಅವತಾರವನ್ನು ಮಾಡ್ತಾನೆ. ಹಾಗಿದ್ದುಕೊಂಡು ಲೀಲಾವತಾರಾನುಗದ ಸಿರಿಯ ನರಾಸುರಾದಿಶು ಭಗವಂತ ಅವನು ಅವತಾರವನ್ನು ಮಾಡಿದಾಗ ಏನು ಮಾಡ್ತಾನೆ? ಲೀಲಾವತಾರಾನುಗದ ಸ್ತ್ರೀಯಂಗ್ ನರಸುರಾದಿಶು, ಭಗವಂತ ದೇವತೆಗಳಲ್ಲಿ ಋಷಿಗಳಲ್ಲಿ ತಾನು ಅವತಾರವನ್ನು ಮಾಡಿದಾಗ ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು, ಅದೇ ರೀತಿಯಾದಂತಹ ಲೀಲೆಗಳನ್ನು ಭಗವಂತ ತಾನು ತೋರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇಂತಹ ಭಗವಂತನ ವಿಶೇಷವಾದಂತಹ ವಿಚಾರವನ್ನು ಭಾಗವತ ನಮಗೆ 2ನೇ ಅಧ್ಯಾಯದಲ್ಲಿ ತಿಳಿಸ್ತದೆ. ಅದಾದ ಮೇಲೆ ಮುಂದಿನ ಅಧ್ಯಾಯದಲ್ಲಿ ಸೂತರ ಶೌನಕರ ಸಂವಾದ ರೂಪವಾಗಿ ಮತ್ತೆ ಮುಂದುವರಿಯುವಂತಹದ್ದು. ಜಗೃಹೇ ಪೌರುಷಂ ರೂಪಂ ಭಗವನ್ ಮಹದಾದಿವಿ ಸಂಬೋಧಂ ಷೋಡಶೇಖರಮಾದು ಲೋಕದೃಕ್ಷಯ. ಭಗವಂತ ಆರಂಭದಲ್ಲಿ ಸೂತರು ಹೇಳ್ತಾರಂತೆ, ಭಗವಂತ ಆದಿಯ ದೃಷ್ಟಿಕಾಲ, ಇಡೀ ಬ್ರಹ್ಮಾಂಡದ ದೃಷ್ಟಿಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಜಗತ್ತಿನ ಆದಿ ದೃಷ್ಟಿಕಾಲ, ಅದರಲ್ಲಿ ಬ್ರಹ್ಮಾಂಡದ ಹೊರಗಿನ ಮಹದಾದಿ ದೃಷ್ಟಿಗಳನ್ನು ಭಗವಂತ ಸೃಷ್ಟಿ ಮಾಡಬೇಕು. ಜಗತ್ತಿನ ಒಳಗಿನ ದೃಷ್ಟಿ, ಜಗತ್ತಿನ ಹೊರಗಿನ ದೃಷ್ಟಿ, ಹೀಗೆ 2 ದೃಷ್ಟಿಗಳು. ಅದರಲ್ಲಿ ಭಗವಂತ ಬ್ರಹ್ಮಾಂಡದ ಹೊರಗಿನ ಮಹಾತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ ಇತ್ಯಾದಿ ತತ್ವಗಳ ದೃಷ್ಟಿಗೋಸ್ಕರವಾಗಿ ಭಗವಂತ ರೂಪವನ್ನು ಒಂದು ಪುರುಷ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಹೇಳ್ತಾರೆ, ಬ್ರಹ್ಮಾಂಡದ ಒಳಗೆ ಏನಾಗಿರ್ತದೆ ಕೇಳಿದ್ರೆ, ಇಡೀ ಸಂಬೋಧಂ ಷೋಡಶಕಲಮಾದು, ಇಡೀ 16 ಷೋಡಶ ಕಲೆಗಳಲ್ಲಿರುವಂತಹ ಪುರುಷ ಸೂಕ್ತ ಪ್ರತಿಪಾದ್ಯವಾದಂತಹ 16 ಮಂತ್ರಗಳಲ್ಲಿ ಪ್ರತಿಪಾದ್ಯವಾದಂತಹ ಷೋಡಶಕಲಾತ್ಮಕವಾದಂತಹ ವಿರಾಟ್ ರೂಪ, ಒಂದು ದೊಡ್ಡದಾದಂತಹ ವಿರಾಟ್ ರೂಪವನ್ನು ಭಗವಂತ ಪುರುಷ ರೂಪವನ್ನು ಸೃಷ್ಟಿ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಲೋಕವನ್ನು ತೃಪ್ತಿ ಮಾಡಬೇಕು. ಭಗವಂತ ಲೋಕವನ್ನು ತೃಪ್ತಿ ಮಾಡಿ ಅದರಲ್ಲಿ ಪ್ರಾಣಾದಿ, ಆ ಪ್ರಾಣ ಅದರಲ್ಲಿ 16 ಕಲೆಗಳನ್ನು ಹೇಳ್ತಾರೆ. ಆ 16 ಕಲೆಗಳು ಅದು ನಮಗೆ ಉಪನಿಷತ್ತು ಅದು ತಿಳಿಸಿಕೊಡ್ತದೆ. ಇಂತಹ 16 ಕಲಾತ್ಮಕವಾದಂತಹ ರೂಪವನ್ನು ಭಗವಂತ ಪುರುಷ ರೂಪದಲ್ಲಿ ಭಗವಂತ ಉದರದಲ್ಲಿ ತನ್ನ ಉದರದಲ್ಲಿ ಧಾರಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಸ್ಯಾಂಬಲಿಜಯಾನಸ್ಯ ಯೋಗನಿದ್ರಾಮಿತನ್ನುತ ನಾಭಿಕೃತ ಪೂಜಾಸೇತ್ ಬ್ರಹ್ಮ ವಿಸೃಜಾಂಬುದೇ. ಬ್ರಹ್ಮಾಂಡಗಳಲ್ಲಿ ಆ ಉದಕದಲ್ಲಿ ಪುರುಷ ಯೋಗನಿದ್ರೆಗೆ ಭಗವಂತ ತೊಡಗ್ತಾನೆ. ನಿದ್ರೆ ನಮ್ಮಂತಹ ನಿದ್ರೆ ಅಲ್ಲವನದ್ದು, ಯೋಗನಿದ್ರೆ. ಆ ಯೋಗನಿದ್ರೆಯನ್ನು ಮಾಡತಕ್ಕಂತಹ ಭಗವಂತ ಏನು ಮಾಡ್ತಾನೆ?
ನಾಭಿಕೃತಾಂಬುಜಾದಿ, ನಾಭಿಯ ಕಮಲದಲ್ಲಿ ಒಂದು ಪದ್ಮ ಹೊರಕ್ಕೆ ಬರ್ತದೆ. ಆ ಹೊರಕ್ಕೆ ಬಂದಿರದಂತಹ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮ, ಬ್ರಹ್ಮ ವಿಶ್ವದೃಜಾಪದೇ, ಭಗವಂತ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ಆ ಪದ್ಮದಲ್ಲಿ ಭಗವಂತನ ನಾಭಿಯ ಕಮಲದಲ್ಲಿ ಹೊರಕ್ಕೆ ಬರ್ತಾನೆ. ಹೊರಕ್ಕೆ ಬಂದು ಆ ನಾಭಿಯ ಕಮಲದಲ್ಲಿ ಭಗವಂತ ತಾನು ಬ್ರಹ್ಮದೇವನನ್ನ ಸೃಷ್ಟಿ ಮಾಡುತ್ತಾನೆ ಅಂತ ಹೇಳುತ್ತಾರೆ. ಆ ಭಗವಂತನ ವಿರಾಟ್ ರೂಪ ಏನಿದೆ, ಯಸ್ಯಾವಯವಂ ಸ್ಥಾನೇ ಕಲ್ಪಿತೋ ಲೋಕ ವಿಸ್ತರ, ಆ ವಿರಾಟ್ ರೂಪದ ಚಿಂತನೆ, ಭಗವಂತನ ಆ ವಿರಾಟ್ ರೂಪದ ಚಿಂತನೆ 14 ಲೋಕಗಳಲ್ಲಿ, ಅತಲ ವಿತಲ ಸುತಲ ಪಾತಾಳ ತುಲಾವರ ಸಾಗರದಲ್ಲಿ ಭೂ ಭುವ ಸ್ವ ಮಾತಾತಪ ಇತ್ಯಾದಿ 14 ಲೋಕಗಳು, ಮೇಲಿನ 7 ಲೋಕ, ಕೆಳಗಿನ 7 ಲೋಕಗಳಲ್ಲಿ. ಇದಕ್ಕೆ 14 ಲೋಕಗಳಿಗೂ ಕೂಡ ಉತ್ಪತ್ತಿಯ ಸ್ಥಾನ ಯಾವುದು ಕೇಳಿದರೆ ಭಗವಂತನ ವಿರಾಟ್ ರೂಪ ಅಂತ ಹೇಳ್ತಾರೆ. ಅಂತಹ ವಿರಾಟ್ ರೂಪದಲ್ಲಿ ಭಗವಂತ ಏನಾಗಿದ್ದಾನೆ, ಅವನು ರೂಪ ಅದು ವಿರಾಟ್ ರೂಪವಾಗಿದ್ದರೂ ಕೂಡ ಅದು ದೋಷರಹಿತವಾದಂತಹ ಅತ್ಯಂತ ನಿರ್ದುಷ್ಟವಾದಂತಹ ರೂಪ. ಅಂತಹ ರೂಪ ತದ್ವೇ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ, ಸತ್ವಮೂರ್ಜಿತಂ ಸತ್ವ ಅಧಿಕವಾದಂತಹ ಸತ್ವಪ್ರಚುರವಾದಂತಹ ರೂಪ, ಅಂತಹ ಸತ್ವಜ್ಞಾನ ಪ್ರಚುರವಾದಂತಹ ರೂಪ ಭಗವಂತನ ರೂಪವನ್ನ ಹೇಳ್ತಾರೆ. ಆ ರೂಪ ಸರ್ವೋತ್ಕೃಷ್ಟ ರೂಪ ಅಂತ ಹೇಳ್ತಾರೆ. ಸಾಮಾನ್ಯರಿಂದ ಚಿಂತನೀಯ ರೂಪ ಅಲ್ಲ, ಸರ್ವೋತ್ಕೃಷ್ಟವಾದಂತಹ ರೂಪ ಎಂಬುದಾಗಿ ಅದರ ಚಿಂತನೆಯನ್ನು ಕೊಡ್ತಾರೆ. ಪಶ್ಯಂತ್ಯಧೋ ರೂಪಮದಭ್ರಚಕ್ಷುಷಾ ಸಹಸ್ರಪಾದೋರುಭುಜಾನನಾದ್ಭುತಂ ಸಹಸ್ರಮೋದ ಶ್ರವಣಾಕ್ಷಿನಾದ್ರಿಕಂ ಸಹಸ್ರಮೌಳ್ಯಂ ಬಲಗುಂಡಲೋದ್ಲಸತ್. ಆ ಭಗವಂತನ ರೂಪ ಅದು ಎಂತಹದ್ದು, ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಮೋವಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ. ಸಹಸ್ರೌರು, ಸಹಸ್ರಪಾದ, ಸಹಸ್ರ ಮುಖ, ಸಹಸ್ರ ಶಿರಸ್ಸು, ಸಹಸ್ರ ಕಿವಿ, ಹೀಗೆ ಎಲ್ಲ ಸಹಸ್ರ. ಸಹಸ್ರ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ 999 ನಂತರ ಸಹಸ್ರ ಅನಂತ ಅಂತ ಅರ್ಥ. ಅಲ್ಲಿ ಸಹಸ್ರ ಶಬ್ದಕ್ಕೆ ಸಂಖ್ಯಾವಾಚಕವಾಗಿ ಅರ್ಥವನ್ನ ಮಾಡಿದ್ದಲ್ಲ, ಮಾಡಬಾರ್ದು. ಮತ್ತೇನು ಅಂತ ಅರ್ಥ ಮಾಡಬೇಕು, ಅನಂತ ಆದರೂ ಕೂಡ ಇದೊಂದು ಸಹಸ್ರ ಅಂತ ಹೇಳ್ತಾರೆ. ಸಹಸ್ರ ಊರು, ಸಹಸ್ರಪಾದ, ಸಹಸ್ರಬಾಹು, ಸಹಸ್ರಮುಖ, ಸಹಸ್ರ ಶಿರಸ್ಸು, ಅಂತಹ ಅನಂತ ಕಣ್ಣು ಮೂಗುಗಳಂತಹ ಸಹಸ್ರಾರು ಕಿರೀಟ, ಅನಂತವಾದಂತಹ ಕಿರೀಟ, ಅನಂತ ರೂಪವಾದಂತಹದ್ದನ್ನು ಹೇಳುತ್ತಾರೆ. ಇಂತಹ ವಿರಾಟ್ ರೂಪ ಯಾರು ಇದನ್ನು ನೋಡುವುದು ಯಾರು? ರೂಪಂ ಅದಭ್ರಚಕ್ಷುಷಃ, ಅಭ್ರಚಕ್ಷುಷಃ ನ ಪಶ್ಯಂತಿ ಯೇ ಅಭ್ರಚಕ್ಷುಷಃ. ಸಾಮಾನ್ಯ ಜೀವಿಗಳು, ಸಾಮಾನ್ಯ ಮನುಷ್ಯರು ಇಂತಹ ವಿರಾಟ್ ರೂಪವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತ ತನ್ನ ವಿರಾಟ್ ರೂಪವನ್ನು ತೋರಿಸ್ತಾನೆ. ಯಾರು ನೋಡಿದ್ದು? ಕೇವಲ ಯಾರಿಗೆ ಯೋಗ್ಯತೆ ಇದೆ, ಯಾರು ಅರ್ಜುನ ಕಂಡ. ಅರ್ಜುನ ಕಂಡದ್ದು ಹೇಗೆ? ಅರ್ಜುನನಿಗೆ ದಿವ್ಯಂ ದದಾಮಿ ತೇ ಚಕ್ಷು, ಚಕ್ಷು ತೇ ದಿವ್ಯಂ ದದಾಮಿ. ಸಾಮಾನ್ಯವಾದ ಚಕ್ಷುರಿಂದ್ರಿಯದಿಂದಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂತಹ ವಿರಾಟ್ ರೂಪದ ಚಿಂತನೆಯನ್ನ ಕಾಣಬೇಕು, ನೋಡಬೇಕು ಅಂತಾದರೆ ಬ್ರಹ್ಮಾದಿ ದೇವತೆಗಳು, ಸರ್ವಜ್ಞ ಶಿಖಾಮಣಿಗಳಾದಂತಹ ಬ್ರಹ್ಮಾದಿ ದೇವತೆಗಳು ಮಾತ್ರ ಇಂತಹ ವಿರಾಟ್ ರೂಪವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಂತಹ ರೂಪ ಏತನ್ನಾನಾವತಾರಾಣ ನಿಧನಂ ಬೀಜಮವ್ಯಯಂ ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತರಿಯಂಗರಾದಯ ಹೇಳ್ತಾರೆ. ಈ ರೂಪ
ಲಯಕಾಲದಲ್ಲಿ ಅನಂತಾವತಾರ ರೂಪಗಳು ಎಲ್ಲವೂ ಸೇರ್ತದೆ. ಸೇರಿ ಸೃಷ್ಟಿಕಾಲದಲ್ಲಿ ಮತ್ತೆ ಪುನಃ ಅದೇ ವಿರಾಟ್ ರೂಪದಿಂದ ಮತ್ತೆ ಪುನಃ ಹೊರಕ್ಕೆ ಬರುವಂತಹದ್ದು. ಅಂತಹ ಭಗವಂತನ ಒಂದು ಶಕ್ತಿ ಇದು. ಒಂದು ಅಲ್ಪಾಂಶದಿಂದ ದೇವ, ಮನುಷ್ಯ, ಪ್ರಾಣಿ, ಬೇರೆ 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 ರೀತಿಯಾದಂತಹ ಜಗತ್ತು, ಚರಾಚರಾತ್ಮಕವಾದಂತಹ ಜಗತ್ತು ಹುಟ್ಟುತ್ತದೆ. ಹುಟ್ಟಲಿಕ್ಕೆ ಕಾರಣ ಅಂತಹ ವಿರಾಟ್ ರೂಪ. ಬಾಹೋರಾಜನ್ಯಕೃತ ಓರೋದ್ವೈಶ್ಯ ಅಭ್ಯಾಂ ಯೋದ್ರೋ ಅಜಾಯತ. ಇಂತಹ ನಾಭ್ಯಾದಿರಕ್ತಂ ಹೇರ್ನೋದ್ಯೌನೋ ವರ್ತದ ಮಧ್ಯಾಮೋ ಮಧ್ಯಶ್ರೋತ್ರಾತ್ ತಥಾ ಲೋಕಾನ್ ಅಕಲ್ಪಯನ್. ಇಂತಹ ಅತ್ಯದ್ಭುತವಾದಂತಹ ಚಿಂತನೆ, ವಿರಾಟ್ ರೂಪದ ಚಿಂತನೆಯನ್ನ ಭಾಗವತ ನಮಗೆ ಕೊಡ್ತಾ ಉಂಟು. ಇಂತಹ ಅಲ್ಪಾಂಶದಿಂದಾಗಿ ದೇವ, ಮನುಷ್ಯ, ಪ್ರಾಣಿ, ಚರಾಚರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸಯೇವ ಪ್ರಥಮಂ ದೇವ, ಭಗವಂತ ಏನಾಗಿದ್ದಾನೆ? ಈ ಪುರುಷನಾಮಕನಾದಂತಹ ಹರಿ ಭಗವಂತ ಸನತ್ಕುಮಾರ. ಮೊದಲಿಗೆ ಸನತ್ ಕುಮಾರ ಅಂತ ಹೇಳ್ತಾರಲ್ವ, ಆ ಸನತ್ ಕುಮಾರನಿಗೆ ವಿಶೇಷವಾಗಿ ಬ್ರಹ್ಮಚರ್ಯ ವ್ರತವನ್ನ ಉಪದೇಶ ಮಾಡಿರುವಂತಹ ಒಂದು ರೂಪ, ಅಂತಹ ಸನತ್ಕುಮಾರ ರೂಪ. ಆ ಸನತ್ಕುಮಾರ ರೂಪವನ್ನ ಹೇಳ್ತಾರೆ. ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ. ಭಗವಂತ ಏನು ಮಾಡ್ತಾನೆ? ಸಕಲ ಗುಣ ಪರಿಪೂರ್ಣನಾದಂತಹ ಭಗವಂತ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಭಗವಂತ ಈ ದುಷ್ಕರವಾದಂತಹ ಅಖಂಡ ಬ್ರಹ್ಮಚರ್ಯವನ್ನ, ಯಾರಿಂದಲೂ ಕೂಡ ಮಾಡಲಿಕ್ಕಾಗದೇ ಇರುವಂತಹ ಅಖಂಡ ಬ್ರಹ್ಮಚರ್ಯವನ್ನ ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಶ್ರೀಯಂದು ಭವಾಯಸ್ಯ ಯಥಾದಳಗತಾ ಮಹೀಂ ಉದ್ಧರಿಷ್ಯನ್ನುಪಾದತ್ತ ಜ್ಞೇಯ ಸೌಕಲಮ್ಮಪು. ಭಗವಂತ ಎರಡನೇ ಅವತಾರ ರಸಾತಲಕ್ಕೆ ಇಳಿತಾನೆ. ಅದರಲ್ಲಿ ಆ ಭೂಮಿಯನ್ನ ಮೇಲಕ್ಕೆತ್ತಿ ರೂಪವನ್ನ, ಭೂಮಿಯನ್ನ ಉದ್ಧಾರ ಮಾಡಿರುವಂತಹ ವರಾಹ, ಯಜ್ಞವರಾಹ, ವರಾಹ ರೂಪ 2 ಬಾರಿ ಆಗಿದೆ. ಅದನ್ನ ಭಾಗವತ ಹೇಳಿದ್ರೆ ನಮಗೆ ಮುಂದೆ. ಭಾಗವತ ವರಾಹಾವತಾರದ ಚಿಂತನೆಯನ್ನ 2 ಬಾರಿ ಕೊಡ್ತದೆ. ಯಜ್ಞವರಾಹ, ಈ ಯಜ್ಞವರಾಹ ಇಡೀ ಯಜ್ಞದ ಪ್ರಕ್ರಿಯೆಗಳು, ಯಜ್ಞ ಸಂಬಂಧಿಯಾದಂಥ ಎಲ್ಲವೂ ಕೂಡ ಹುಟ್ಟಿದ್ದು ಇವನಿಂದ, ಯಜ್ಞವರಾಹನಿಂದ. ಇಂತಹ ಯಜ್ಞವರಾಹ ರೂಪವನ್ನ ಹೇಳ್ತಾನೆ. ಯಜ್ಞ ಪ್ರವರ್ತಕ, ಮುಖ್ಯವಾದಂಥವನು ಏನು ಕೇಳಿದ್ರೆ ಯಜ್ಞ ಪ್ರವರ್ತಕ ಅಂತ ಹೇಳ್ತಾರೆ. ಅದಾದ ಮೇಲೆ 3ನೇ ಅವತಾರ ದೇವರ್ಷಿ ಐತರೇಯ ಮಹೀದಾಸ. ಇಂತಹ ಮಹೀದಾಸ, ಐತರೇಯ ಮಹೀದಾಸ ಅಂತ ಹೇಳ್ತಾರೆ. ವಿಶಾಲ ಮಹರ್ಷಿಯ ಮಗ. ಅವನು ಮೋಕ್ಷಶಾಸ್ತ್ರವಾದಂತಹ ಪಾಂಚರಾತ್ರವನ್ನ ನಾರದರಿಗೆ ಹೇಳ್ತಾನೆ. ಇಂತಹ ಉತ್ತಮವಾಗಿರತಕ್ಕಂತಹದ್ದು. ಅದಾದ ಮೇಲೆ ಮುಂದೆ 4ನೇ ಅವತಾರ ಯಮನಲ್ಲಿ. ಅದು ನರನಾರಾಯಣ ರೂಪ. ತುಂಬ ನಾವು ಬದರಿಗೆ ಹೋಗ್ತೇವೆ, ಬದರಿಯಲ್ಲಿ 2 ಬೆಟ್ಟವನ್ನು ನೋಡ್ತೇವೆ. ನರ ನಾರಾಯಣ ಅಂತ, ನರನಾರಾಯಣ ರೂಪ. ಅದರಲ್ಲಿ ನರ ಶೇಷನಾವತಾರವಾದರೂ ಕೂಡ ಅದರಲ್ಲಿ ವಿಶೇಷವಾದಂತಹ ಭಗವಂತನ ಅಂಶಾವೇಶ. ಅದಾದ ಮೇಲೆ ನಾರಾಯಣ ಮುನಿ ಸ್ವರೂಪಾವತಾರ, ಸಾಕ್ಷಾತ್ ನಾರಾಯಣನ ಅವತಾರ. ಇವರು ಲೋಕದೃಷ್ಟಿಯಿಂದಾಗಿ ಏನು ಮಾಡ್ತಾರೆ? ತುಂಬ ದುಷ್ಕರವಾದಂತಹ, ಅತ್ಯಂತ ಕಠಿಣಾತಮವಾದಂತಹ, ತುಂಬ ದುಷ್ಕರವಾದಂತಹ ತಪಸ್ಸನ್ನು ಮಾಡ್ತಾರೆ. 1ನೇ ಅವತಾರ, ಪಂಚಮ ಅವತಾರ ಕಪಿಲಾವತಾರ. ಕಪಿಲಾವತಾರದ ಚಿಂತನೆ ತುಂಬ ವಿಸ್ತೃತವಾಗಿ ಭಾಗವತ ನಮಗೆ ಕೊಡುತ್ತದೆ. ಕಪಿಲ ಸಾಂಖ್ಯಶಾಸ್ತ್ರದ ಪ್ರವರ್ತಕ. ಆ ಕಪಿಲ ಸಾಂಖ್ಯಶಾಸ್ತ್ರವನ್ನ ಕೊಟ್ಟು ಅಮ್ಮನನ್ನು ಉದ್ಧಾರ ಮಾಡಿರತಕ್ಕಂತಹ ರೂಪ. ಅಂತಹ ಕಪಿಲನ ಅವತಾರದ ಚಿಂತನೆಯನ್ನ ಭಾಗವತ ತುಂಬ ವಿಸ್ತೃತವಾಗಿ ಕೊಡುತ್ತದೆ. ಅದನ್ನ ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರಚಿತ ಪ್ರೇತಾಂ ಪ್ರದೇವಾಲಂ ವಿಷ್ಣುರ್ಮೇ ಪರಮಸ್ವರೂಪ.